1997 ನಮ್ಮ ಉರ್ವಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಲೂಬಿನ್ ಡಿಮಲ್ಲೋ ಮತ್ತು ರಂಜಿತ್ ಇವರಿಬ್ಬರ ಜೋಡಿ ಕೊಲೆ ಪ್ರಕರಣ ನಡೆದಿದೆ. ಈ ಕೊಲೆಗೆ ಆವಾಗ ತನಿಖೆ ಮಾಡಿ ಈ ಚಲಪತಿ ಅವರು ಈ ದಂಡುಪಾಳ್ಯ ಗ್ಯಾಂಗನ್ನು ಕೂಡ ಪತ್ತೆ ಮಾಡಿ ಅರೆಸ್ಟ್ ಮಾಡಿರುತ್ತಾರೆ. ಆ ಸಮಯದಲ್ಲಿ ಈ ಕೇಸಲ್ಲಿ ಚಿಕ್ಕ ಹನುಮ ಅಂತ ಹೇಳಿ ಆರೋಪಿತರು ಅಬ್ಸ್ಕಾಂಡಿಂಗ್ ಆಗಿದ್ದರು. ಆ ಕೇಸನ್ನು ನಮ್ಮ ರಿಟೈರ್ಡ್ DSP ಶರೀಫ್ ಅವರು ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಮಾಡಿದರು. ಆಗಿಂದ ಪ್ರಯತ್ನಪಟ್ಟು 27 ವರ್ಷದ ನಂತರ ಈ ಕೇಸಲ್ಲಿ ಅಬ್ಸ್ಕಾಂಡಿಂಗ್ ಇದ್ದಂಥ ಈ ಆರೋಪಿ ಚಿಕ್ಕ ಹನುಮವನ್ನು ನಮ್ಮ ಉರ್ವಾ ಪೊಲೀಸ್ ಸ್ಟಾಫ್ ಎಲ್ಲರೂ ಕೂಡ ಪತ್ತೆ ಮಾಡಿ ಅರೆಸ್ಟ್ ಮಾಡಿ ನಿನ್ನೆ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಈಗ ಅವರಿಗೆ ಬಂಧನ ಆಗಿದೆ. ಈ ಟೋಟಲ್ ಗ್ಯಾಂಗ್ ವಿರುದ್ಧ ಭಾಳಷ್ಟು ಕೇಸಸ್ ಇದ್ದಾವೆ. ಅದರಲ್ಲಿ ಈ ಚಿಕ್ಕ ಹನುಮ ವಿರುದ್ಧ ಕೂಡ 8 ಕೇಸು ಈಗಾಗಲೇ ಕನ್ವಿಕ್ಷನ್ ಆಗಿದೆ. ಈ 8 ಕೇಸಲ್ಲಿ 3 ಕೇಸ್ ಹೈಕೋರ್ಟಲ್ಲಿ ಅಪೀಲಲ್ಲಿ ಕೂಡ ಅವರಿಗೆ ಸೆಂಟೆನ್ಸ್ ಕನ್ಫರ್ಮ್ ಆಗಿದೆ. ಈಗ ಈ ಚಿಕ್ಕ ಹನುಮನಿಗೆ ಕೂಡ ಎಲ್ಲ ಕೇಸಸ್ಸಲ್ಲಿ ಕೂಡ ಮತ್ತೆ ಟ್ರಯಲ್ ಸ್ಟಾರ್ಟ್ ಆಗ್ತದೆ. ಎಲ್ಲ ಪೊಲೀಸ್ ಸ್ಟೇಷನ್ಸ್ಗೆ ಕೂಡ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ಪ್ರಕರಣಗಳಲ್ಲಿ ಕೂಡ ಟ್ರಯಲ್ ಯಾವ ಸ್ಟೇಜಲ್ಲಿದೆ ನೋಡಿಕೊಂಡು ಮತ್ತೆ ಇವರಿಗೆ ಪ್ರತಿ ಕೇಸಲ್ಲಿ ಕೂಡ ಟ್ರಯಲ್ ಸ್ಟಾರ್ಟ್ ಮಾಡಬಹುದು. ಅದೇ ರೀತಿಯಲ್ಲಿ ಕೆಲವು ಕೇಸುಗಳು ಖುಲಾಸೆ ಆಗಿದ್ದಾವೆ. ಆ ಕೇಸುಗಳಲ್ಲಿ ಬಾಕಿ ಆರೋಪಿತರಿಗೆ ಖುಲಾಸೆ ಆಗಿದ್ದಾವೆ ಬಿಟ್ಟು ಇವರಿಗಾಗಿರೋದಿಲ್ಲ. ಅದಕ್ಕೆ ಇವರಿಗೆ ಇದರಲ್ಲಿ ಕೂಡ ಟ್ರಯಲ್ ನಡೆಯುತ್ತದೆ. ಏನಾದರೂ ಮಿಸ್ಟೇಕ್ಸ್ ಸರಿಪಡಿಸೋದಿದ್ದರೆ ಅದನ್ನು ನಾವು ಕರೆಕ್ಟ್ ಮಾಡಿಕೊಂಡು ಇವ್ರಿಗೆ ಕಂಟಿನ್ಯೂ ಮಾಡ್ತೀವಿ ಟ್ರಯಲನ್ನು. ಥ್ಯಾಂಕ್ ಯು. ಇವರು ಕಂಪ್ಲೀಟಾಗಿ ಹೆಸರು ವಿಳಾಸ ಎಲ್ಲ ಚೇಂಜ್ ಮಾಡಿಕೊಂಡು ಆಂಧ್ರಾಗೆ ಹೋಗಿ ಬೇರೆ ಫ್ಯಾಮಿಲಿ ಮಾಡಿಕೊಂಡು ಅಲ್ಲೇ ಮಕ್ಕಳಾಗಿ ಅಲ್ಲಿ ಸಪ್ರೇಟಾಗಿ ಉಳಿತಾಯಿದ್ರು. ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಲಾಂಗ್ ಪೆಂಡಿಂಗ್ ಕೇಸಸ್ಸಲ್ಲಿ ಕೂಡ ಎಲ್ಲ ಆರೋಪಿತರನ್ನು ಹಿಡಿಯೋಕ್ಕೆ ಎಲ್ಲರಿಗೆ ಜನರಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ. ಆದರೆ ನಮ್ಮ ಉರ್ವಾ ಪೊಲೀಸರು ಇದನ್ನೊಂದು ಚಾಲೆಂಜ್ ಆಗಿ ತಗೊಂಡು ಎಸ್ಪೆಷಲಿ ನಮ್ಮ ಮಹಿಳಾ ಕಾನ್ಸ್ಟೇಬಲ್ ಲಲಿತಾ ಅವರು ಭಾಳ ಕಷ್ಟಪಟ್ಟು 3-4 ತಿಂಗಳು ಇದೇ ಕೇಸಲ್ಲಿ ಪ್ರಯತ್ನಪಟ್ಟು ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗಳಿಗೆ, ಬೇರೆ ಬೇರೆ ಕೋರ್ಟ್ಗಳಿಗೆ, ಕಚೇರಿಗಳಿಗೆ ಎಲ್ಲ ಕಡೆ ತಿರುಗಾಡಿ ಇವರು ಹೆಸರು ಬದಲಾಯಿಸ್ಕೊಂಡಿದ್ದಾರಂತ ಎಲ್ಲೋ ಒಂದು ಕೋರ್ಟ್ ಡಾಕ್ಯುಮೆಂಟಲ್ಲಿ ಅದನ್ನು ಹಿಡ್ಕೊಂಡು ಅಲ್ಲಿಂದ ಒಂದು ಕ್ಲೂ ತೊಗೊಂಡು ಆ ಊರಿನವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಓವರ್ ಎ ಪೀರಿಯಡ್ ಆಫ್ ಟೈಮ್ ಕ್ಲೂಸ್ ತೊಗೊಂಡು ಎಲ್ಲ ಟೀಮ್ ಕೂಡ ಅವ್ರು ಎಲ್ಲಿದ್ದಾರೆ ಅಂತ ಖಚಿತಪಡಿಸ್ಕೊಂಡು ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಆಗಿನ ತನಿಖೆಯಲ್ಲಿ ಇವನು ಕೂಡ ಮಾಡಿದ್ದಾನಂತ ಹೇಳಿ ತನಿಖಾಧಿಕಾರಿ ಕನ್ಫರ್ಮ್ ಮಾಡಿಕೊಂಡು ಇವ್ರ ಮೇಲೆ ಕೂಡ ಚಾರ್ಜ್ ಶೀಟ್ ಮಾಡಿದರು. ಬಟ್ ಆದರೆ ಅವರು 1995 ಅರೆಸ್ಟ್ ಆಗಿದ ಮೇಲೆ ಪೊಲೀಸರಿಗೆ ಯಾವಾಗಲೂ ಸಿಕ್ಕಿರಲಿಕ್ಕಿಲ್ಲ. ಬಟ್ ಹೋಗಿ ಅವ್ರ ಗ್ಯಾಂಗ್ ಜೊತೆ ಸೇರಿಕೊಂಡು ಕಂಟಿನ್ಯೂಸ್ ಆಗಿ ಅಫೆನ್ಸಸ್ ಮಾಡ್ತಾಯಿದ್ರು. ಆ ನಂತರ ಅವ್ರು ಅರೆಸ್ಟ್ ಆಗಿರೋದಿಲ್ಲ. ಅವ್ರ ಬಾಕಿ ಗ್ಯಾಂಗ್ ಅರೆಸ್ಟ್ ಆಗಿದ್ದರು ಕೂಡ ಇವನ ಹೆಸರು ಬದಲಾಯಿಸ್ಕೊಂಡು ಎಸ್ಕೇಪ್ ಆಗಿದ್ದಾನೆ. ನಮ್ಮಲ್ಲಿ ಕೇಸ್ 1997 ಆಗಿದೆ. ಇವರು 2000ವರೆಗೆ ಕೂಡ ಬೇರೆ ಬೇರೆ ಕಡೆ ಕೇಸಸ್ಸಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲ ಕೇಸಸ್ಸಲ್ಲಿ ಕೂಡ ಇವಾಗ ಟ್ರಯಲ್ ಸ್ಟಾರ್ಟ್ ಮಾಡ್ತೀವಿ. ಈಗ ಟ್ರಯಲ್ ನಡೆದಿದಾಗ ಒಟ್ಟು 8 ಕೇಸ್ ಕನ್ವಿಕ್ಷನ್ ಆಗಿತ್ತು. ಈ 8 ಕೇಸ್ ಕನ್ವಿಕ್ಷನ್ ಆದಾಗ ಕೆಲವು ಕೇಸಸ್ಸಲ್ಲಿ ಹೈಕೋರ್ಟಲ್ಲಿ ಕನ್ಫರ್ಮ್ ಆಗಿದೆ. ಡೆತ್ ಪೆನಾಲ್ಟಿ ಕೂಡ ಕನ್ಫರ್ಮ್ ಆಗಿದೆ 3 ಕೇಸಸ್ಸಲ್ಲಿ ಭಾಳಷ್ಟು ಜನಕ್ಕೆ. ಕೆಲವರಿಗೆ ಬೇರೆ ಬೇರೆ ಸೆಂಟೆನ್ಸಸ್ ಕೊಟ್ಟಿದ್ದಾರೆ. ಕೆಲವು ಕೇಸಸ್ಸಲ್ಲಿ ಇವರ ವಾದನ ಪ್ರಕಾರ ಕೆಲವು ಇಂಗ್ರೀಡಿಯೆಂಟ್ಸ್ ನೀವು ಚೆಕ್ ಮಾಡಿಲ್ಲ ಅಂಥೇಳಿ ರೀಟ್ರಯಲ್ ಮಾಡಿ ಅಂತ ಕಳಿಸಿದ್ದಾರೆ. ಸೊ ಅಲ್ಲಿ ಕೆಲವು ಕೇಸಸ್ ಎಕ್ವಿಟ್ ಆಗಿದ್ದಾವೆ. ಎಕ್ವಿಟ್ ಆದಂಥ ಬಾಕಿ ಆರೋಪಿತರಿಗೆ ಯಾರ್ಯಾರು ಟ್ರಯಲ್ ಅಟೆಂಡ್ ಮಾಡಿದ್ದಾರೆ ಅವರಿಗೆ ಸಂಬಂಧಪಟ್ಟ ವಿಷಯಗಳನ್ನು ನೋಡಿ ಅವರನ್ನು ಎಕ್ವಿಟ್ ಮಾಡಿದ್ದಾರೆ ಹೊರತುಪಡಿಸು ಇವರು ಯಾವಾಗಲೂ ಕೂಡ ಟ್ರಯಲ್ಗೆ ನಮಗೆ ಅಟೆಂಡ್ ಆಗಲಿಲ್ಲ. ಟ್ರಯಲ್ಗೆ ಯಾವಾಗಲೂ ಸಿಗದೇ ಇರೋದರಿಂದ ಇವರಿಗೆ ಸಪ್ರೇಟಾಗಿ ಮತ್ತೆ ಟ್ರಯಲ್ ಮಾಡಬೇಕಾಗತ್ತೆ. ಅವರೇನಾದರೂ ಆ ಟೈಮಲ್ಲಿ ನೋಡಿದಂತಹ ಸಣ್ಣ ಪುಟ್ಟ ಲೋಪದೋಷಗಳು ಸರಿ ಮಾಡಬಹುದು ಅನ್ನುವಂಥದ್ದಿದ್ದರೆ ಅದು ಕೋರ್ಟಲ್ಲಿ ಸರಿ ಮಾಡಿಕೊಂಡು ಟ್ರಯಲ್ ಕಂಟಿನ್ಯೂ ಮಾಡ್ತಾರೆ.